ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಬಿದರಿ ಕೆರೆ ಒತ್ತುವರಿ ತೆರವುಗೊಳಿಸಲಾಗಿದೆ. ಕೆರೆ ಕೋಡಿ ಬಿದ್ದು ರೈತರ ಮುಖದಲ್ಲಿ ಮಂದಹಾಸ ಕೂಡ ಮೂಡಿದೆ. ಈಗ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ಬಿದರಿ ಕೆರೆ ಒತ್ತುವರಿಯಾಗಿತ್ತು. ಅದರ ಬಗ್ಗೆ ನ್ಯೂಸ್ ಫಸ್ಟ್ ಕಳೆದ ಜೂನ್ ತಿಂಗಳಲ್ಲೇ ವಿಸ್ತೃತವಾದಂತಹ ವರದಿಯನ್ನ ಕೂಡ ಮಾಡಿತ್ತು. ಹಾಸನ ಜಿಲ್ಲೆಯ ಹಳೇಬೀಡಿನ ಹೋಬಳಿಯ ಬಿದರಿ ಕೆರೆ 42 ಎಕರೆ ವಿಸ್ತೀರ್ಣದ ಕೆರೆ. ನ್ಯೂಸ್ ಫಸ್ಟ್ ವರದಿ ಬಳಿಕ 2-3 ದಿನಗಳಲ್ಲಿ ಕೆರೆ ಒತ್ತುವರಿಯನ್ನ ತೆರವು ಮಾಡಲಾಗಿತ್ತು. ಇದೀಗ ಭಾರೀ ಮಳೆಯಿಂದಾಗಿ ಬಿದರಿ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಹಾಸನದ ಸುತ್ತಮುತ್ತಲಿನ ಗ್ರಾಮಗಳಾದಂತಹ ಹಳೇಬೀಡು, ಮಲ್ಲಾಪುರ, ನರಸೀಪುರ, ಬಂಡಿಕೊಪ್ಲು ರೈತರಿಗೆ ಬಿದರಿ ಕೆರೆಯೇ ಜೀವನಾಡಿ ಆಗಿದೆ. ಕೆರೆ ನೀರಲ್ಲಿ ತರಕಾರಿ ಬೆಳೀತಾ ಇದ್ದಾರೆ ರೈತರು. ಅವರ ಮುಖದಲ್ಲಿ ಈಗ ಮಂದಹಾಸ. ನ್ಯೂಸ್ ಫಸ್ಟ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸ್ಥಳೀಯ ಶಾಸಕ HK ಸುರೇಶ್ ಜೊತೆಗೆ ರೈತರು. ಇನ್ನು ನ್ಯೂಸ್ ಫಸ್ಟ್ ನ ವರದಿಗೆ ಶಾಸಕರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಜೊತೆಗೆ ಸ್ಥಳೀಯರ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಬಿದಿರಿಕೆರೆ ಸಮೀಪದಲ್ಲಿ ನಾವಿರುವಂಥದ್ದು. ಹೊಯ್ಸಳ ಕಾಲದಲ್ಲಿ 100 ಕೆರೆಗಳನ್ನು ಜಿಲ್ಲಾದ್ಯಂತ ನಿರ್ಮಾಣ ಮಾಡಿದ್ರು. ಅದೇ ರೀತಿ ಹಳೇಬೀಡು ದೇವಾಲಯದ ಕೂಗಲ್ಟೆ ದೂರದಲ್ಲಿರುವಂಥ ಬಿದಿರಿಕೆರೆ, ಈ ಬಿದಿರಿಕೆರೆ ಸಾಕಷ್ಟು ಭಾಗ ಒತ್ತುವರಿ ಆಗಿತ್ತು. ಸುಮಾರು 42 ಎಕರೆ ವಿಸ್ತೀರ್ಣದಲ್ಲಿರುವಂಥ ಕೆರೆ ಇದು. 42 ಎಕರೆ ವಿಸ್ತೀರ್ಣವಾದಂಥ ಕೆರೆ ಕೂಡ ಹಲವು ಕಡೆ ಹಲವು ಭಾಗದಲ್ಲಿ ಒತ್ತುವರಿ ಆಗಿತ್ತು. ಈ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಕೂಡ ಪ್ರಸಾರ ಮಾಡಿತ್ತು. ನಂತರ ಎಚ್ಚೆತ್ತುಕೊಂಡಂಥ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರು ಮತ್ತು ಸಂಸದರು ಕೂಡ ಒತ್ತುವರಿ ಎಲ್ಲೆಲ್ಲಾಗಿದೆ ಆ ಜಾಗವನ್ನು ತೆರವುಗೊಳಿಸಬೇಕು ಅಂತ ಆದೇಶನ ಕೂಡ ಮಾಡಿದರು. ಅದರಂತೆ ಒತ್ತುವರಿ ಜಾಗ ತೆರವಾಗಿರೋಂಥದ್ದು. ಇದೀಗ ನೀವು ನೋಡ್ತಾ ಇರ್ಬೋದು, ಕೆರೆ ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದಿರೋಂಥದ್ದು. ಈಗ ಸ್ಥಳೀಯರು ಮತ್ತು ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹಿಂದೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಕೂಡ ಪ್ರಸಾರ ಮಾಡಿತ್ತು. ಅಂದರೆ ಬಿದಿರಿಕೆರೆ ಕೆಲವು ಭಾಗದಲ್ಲಿ ಒತ್ತುವರಿ ಆಗಿತ್ತು. ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕರು ಕೂಡ ಸ್ಪಂದಿಸಿದ್ರು, ಸಂಸದರು, ಜನಪ್ರತಿನಿಧಿಗಳು ಮತ್ತು ಹೋರಾಟಗಾರರು ಬಂದು ಹೋರಾಟ ಮಾಡಿದರು, ಒತ್ತುವರಿ ತೆರವು ಮಾಡಬೇಕು ಅಂತ. ಈಗ ಕೆರೆ ತುಂಬಿದೆ, ಕೋಡಿ ಬಿದ್ದಿದೆ, ಹೇಗನ್ಸುತ್ತೆ? ಮೊದಲು ನಾನು ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತೇನು ಇಡೀ ರಾಜ್ಯದಾದ್ಯಂತ ಕೆರೆ ಕಟ್ಟೆಗಳನ್ನ ಒತ್ತುವರಿಯಾಗಿ ತೆರವುಗೊಳಿಸಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿತ್ತು. ಆ ಪ್ರಕಾರವಾಗಿ ಇವತ್ತು ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಬಿದಿರಿಕೆರೆಯನ್ನು ಸಂಪೂರ್ಣ ಭೂಗಳ್ಳರು ಒತ್ತುವರಿ ಮಾಡಿದರು. ಆ ಭೂಗಳ್ಳರು ಒತ್ತುವರಿ ಮಾಡಿದಂಥ ಸಂದರ್ಭದಲ್ಲಿ ಈ ವರದಿಯನ್ನು ನೋಡಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕಿನ ದಂಡಾಧಿಕಾರಿ ಅಂತ ಮಮತಾ ಮೇಡಮ್ ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ರು. ಅವರ ಮುಖಾಂತರ ಈ ಕೆರೆ ಏನು ಹಳ್ಳನ ತೆರವುಗೊಳಿಸುವಂಥ ಮುಖಾಂತರ ಅದನ್ನು ತೆರವುಗೊಳಿಸಿದ ಮೇಲೆ ಹಳ್ಳ ಸರಾಗವಾಗಿ ಹರಿದು ಇವತ್ತು ಕೆರೆ ಕೋಡಿ ಬಿದ್ದಿದೆ. ಇಲ್ಲಿನ ರೈತರು ಮತ್ತು ಜಾನುವಾರುಗಳಿಗೆ ತುಂಬ ಖುಷಿಯಾಗಿ ಇವತ್ತು ಇಡೀ ರೈತರು ಕುಟುಂಬನೇ ಬಂದಿದೆ. ಹಂಗಾಗಿ ನಾನು ಫಸ್ಟ್ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ MLA ಸುರೇಶ್ ಅಣ್ಣನವರು ಸಹ ಈ ಒಂದು ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ಮಾಡಿ ನಮಗೆ ಬೆಂಬಲ ಕೊಟ್ಟಿದ್ದರು. ಮತ್ತು ಏನು ಭೂಗಳ್ಳರಿದ್ದಾರೆ ಅವ್ರನ್ನೆಲ್ಲ ಇವತ್ತು ತೆರವುಗೊಳಿಸಿ ಸಂಪೂರ್ಣ ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕೆರೆ ಕೋಡಿ ಹರಿತಾ ಇದೆ. ಈಗ ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿದ್ದಂಥ 42.9 ಗುಂಟೆ ಎಕರೆ ಇದು ಜಮೀನು ಜಾಗ ಕೆರೆ ಇದ್ದಂಥ ಕೆರೆನ ಇವತ್ತು ಸುಮಾರು 16 ವರ್ಷ ಆಗಿತ್ತು ತುಂಬಿ. ಇವತ್ತು ತುಂಬಿರೋದ್ರಿಂದ ಜನರಿಗೆ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಈಗ ಗ್ರಾಮಸ್ಥರು ಮತ್ತು ಹಿರಿಯರು ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಈ ಹಳೇಬೀಡು ಸುತ್ತಮುತ್ತಲು ಏನು ತರಕಾರಿ ಬೆಳೆ ಜಾಸ್ತಿ ಬೆಳೀತಾರೆ, ಕೆರೆ ತುಂಬಿದೆ ಸುತ್ತಮುತ್ತಲು ಕೆರೆ, ಹೇಗನ್ಸುತ್ತೆ ಸ್ವಾಮಿ? ಒಳ್ಳೆ ಅನುಕೂಲ ಆಗಿದೆ ಸರ್. ಇವತ್ತು ಏನೇ ಅಂದರೆ ನಮ್ಮ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡ್ತು. ಅಂದರೆ ನಾವು ಇಡೀ ಗ್ರಾಮ ಸುತ್ತಳ್ಳಿ ಜನ ಎಲ್ಲ ಸೇರಿ ಈಗ ಈ ಕೆರೆಗಾಗಿ ಹೋರಾಟ ಮಾಡಿದ್ವು. ಹಿಂದೆ ಇದ್ದು ತಹಸೀಲ್ದಾರರು ಬಂದು ಎಲ್ಲ ಸುತ್ತ ಏನು ಒತ್ತುವರಿ ಆಗಿತ್ತು ಅದೆಲ್ಲ ಫ್ರೆಂಚ್ ಹೊಡಿಸಿ ನಿಂದಿಸ್ಕೊಂಡು ಎಲ್ಲ ತಂತಿ ಬೇಲಿ ಏನೋ ತೆರವು ಮಾಡಿಸಿ ಎಲ್ಲ ಮಾಡಿದರು. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವು. ಸ್ಥಳೀಯ ಎಲ್ಲ ಸಂಘದವರು ಸಹಕಾರ, ಯಾರು ರಕ್ಷಣಾ ವೇದಿಕೆಯರು ಇರ್ಬೋದು, ರೈತರ ಸಂಘದವ್ರು ಇರ್ಬೋದು, ಎಲ್ಲ ಭಾಗದವರು ಸೇರ್ಕೊಂಡು ಹೋರಾಟ ಮಾಡಿ ಇವತ್ತು ಈ ಕೆರೆ ಈ ಮಟ್ಟಕ್ಕೆ ಬಂದಿದೆ ಅಂದರೆ ನಮಗೆ ಖುಷಿ ಥರ ಅಂತ ಸಂತೋಷ. ಏನು ಬೋರಲ್ಲಿ ಬಾವಿ ಉಳಿದಾವೋ 2-3 ಲಕ್ಷ ದುಡ್ಡು ಖರ್ಚು ಮಾಡಬೇಕಿತ್ತು ಕೆರೆ ನೀರಿಲ್ಲದೆ ಇದ್ದಿದ್ರೆ. ಇವತ್ತು ಈ ನೀರಿರೋದ್ರಿಂದ ಎಲ್ಲ ಬಾವಿನೂ ನೀಟಾಗಿ ಓಡ್ತವೆ, ತರಕಾರಿ ಬೆಳಿತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾಯಿದ್ದೀನಿ. ಏನನ್ಸುತ್ತೆ ಯಜಮಾನ್ರೆ, ಖುಷಿ ಆಗುತ್ತಾ ಕೋಡಿ ಬಿದ್ದಿದೆಯಲ್ಲ? ನಮಗೆ ಈ ಕೋಡಿ ಬಿದ್ದಿರೋದ್ರಿಂದ ನಾವು ತುಂಬ ಖುಷಿ ಆಗ್ತೈತೆ. ಒಟ್ಟಿನಲ್ಲಿ ಗ್ರಾಮಸ್ಥರು, ರೈತರು ಹೇಳೋ ಪ್ರಕಾರ ಹಲವು ದಶಕಗಳಿಂದ ಕೆರೆ ತುಂಬಿರಲಿಲ್ಲ, ಈ ಕೆರೆ ತುಂಬಿದೆ. ರೈತರು ಅಂದರೆ ಸುತ್ತಮುತ್ತಲ ಗ್ರಾಮಸ್ಥ ರೈತರಿಗೆ ಜಾನುವಾರು ನೀರು ಒಂದು ಕಡೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸುತ್ತಮುತ್ತಲ ಬೋರ್ವೆಲ್ ಕೂಡ ರೀಚಾರ್ಜ್ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರಂತ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಳೇಬೀಡು.